ಭಾರತದ ರಾಜಕೀಯದಲ್ಲಿ ಅತ್ಯಂತ ಹೆಚ್ಚು ಚರ್ಚೆಗೆ ಒಳಗಾಗುವ ಹೆಸರು ಅಂದ್ರೆ ಅದು ರಾಹುಲ್ ಗಾಂಧಿ. ಸದಾ ಒಂದಿಲ್ಲೊಂದು ಕಾರಣಕ್ಕೆ ಸುದ್ದಿಯಲ್ಲಿರುವ ರಾಹುಲ್ ಗಾಂಧಿಯವರ ವೈಯಕ್ತಿಕ ಜೀವನದ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಕೆಲವು ವರದಿಗಳಲ್ಲಿ ಒಂದು ಆಘಾತಕಾರಿ ಸುದ್ದಿ ಸಾಕಷ್ಟು ಚರ್ಚೆಯಾಗ್ತಾ ಇದೆ. ರಾಹುಲ್ ಗಾಂಧಿಯವರು ಯಾಕೆ ಇನ್ನೂ ಮದುವೆಯಾಗಿಲ್ಲ? ಇವರ ಜೀವನದಲ್ಲಿ ಬಂದ ವಿದೇಶಿ ಯುವತಿಯರು ಯಾರು? ಆಫ್ಘನಿಸ್ತಾನ ಮೂಲದ ಯುವತಿ ಮತ್ತು ರಾಹುಲ್ ಗಾಂಧಿಯವರ ನಡುವಿನ ಸಂಬಂಧ ಅಂತ್ಯವಾಗಿದ್ದು ಹೇಗೆ? ಇದಷ್ಟೇ ಅಲ್ಲ, ಈಗ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರೋದು ರೋನಿಕಾ ವಿನ್ಸಿ ಎಂಬ ಮಹಿಳೆಯ ಬಗ್ಗೆ. ರಾಹುಲ್ ಗಾಂಧಿಯವರಿಗೆ ಈಗಾಗಲೇ ಮದುವೆಯಾಗಿದ್ದು ಇವರಿಗೆ ಇಬ್ಬರು ಮಕ್ಕಳು, ಒಬ್ಬಳು ಮಗಳು, ಒಬ್ಬ ಮಗ ಇದ್ದಾನೆ ಅನ್ನೋ ಬಗ್ಗೆ ಬಾಂಗ್ಲಾದೇಶದ ಪತ್ರಕರ್ತ ಮಾಡಿರುವಂತಹ ಒಂದು ವರದಿ ಈಗ ರಾಜಕೀಯದಲ್ಲಿ ಸಂಚಲನವನ್ನೇ ಮೂಡಿಸಿದೆ. ಅಷ್ಟಕ್ಕೂ ಬಾಂಗ್ಲಾದೇಶದ ಪತ್ರಕರ್ತ ಮಾಡಿರುವಂತಹ ವರದಿಯಲ್ಲಿ ಅಂತದ್ದೇನಿದೆ, ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತೀಯ ರಾಜಕೀಯದಲ್ಲಿ ಡಿಜಿಟಲ್ ತಂತ್ರಜ್ಞಾನದ ಬೆಳವಣಿಗೆಯೊಂದಿಗೆ ರಾಜಕೀಯ ನಾಯಕರ ವಿರುದ್ಧದ ಚಾರಿತ್ರ್ಯ ಹರಣವು ಒಂದು ವ್ಯವಸ್ಥಿತ ಯುದ್ಧೋಪಾಯವಾಗಿ ಮಾರ್ಪಟ್ಟಿದೆ. ಆದರೆ ಭಾರತದ ಪ್ರಮುಖ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿಯವರ ವೈಯಕ್ತಿಕ ಜೀವನದ ಕುರಿತು ಹರಡಲಾಗಿರುವ ವದಂತಿಗಳು ಕೇವಲ ಸಾಂದರ್ಭಿಕ ಸುಳ್ಳು ಸುದ್ದಿಗಳಲ್ಲ, ಬದಲಾಗಿ ಇವುಗಳ ಹಿಂದೆ ಒಂದು ಆಳವಾದ ಮತ್ತು ಸಂಕೀರ್ಣವಾದ ಕಾರ್ಯಸೂಚಿ ಅಡಗಿದೆ. ಬಾಂಗ್ಲಾದೇಶದ ಪತ್ರಕರ್ತ ಸಲಾವುದ್ದೀನ್ ಶೋಹೆಬ್ ಚೌಧರಿ ವರದಿಯಂತೆ ರಾಹುಲ್ ಗಾಂಧಿಯವರು ಆಫ್ಘನಿಸ್ತಾನದ ರಾಜಕುಮಾರಿ ನೊವೆಲ್ ಅವರೊಂದಿಗೆ ಸುದೀರ್ಘ ಸಂಬಂಧವನ್ನ ಹೊಂದಿದ್ರು ಎಂಬ ಕತೆಗಳು ದಶಕಗಳಿಂದ ಕೇಳಿ ಬರ್ತಾ ಇದೆ. ಚೌಧರಿಯವರ ಪ್ರಕಾರ ನೊವೆಲ್ ಅವರು ಗರ್ಭಿಣಿಯಾದಾಗ ರಾಹುಲ್ ಗಾಂಧಿಯವರು ಆಕೆಯನ್ನ ದೂರ ತಳ್ಳಿದ್ರು. ಇದರಿಂದ ಮನನೊಂದ ನೊವೆಲ್ ರಾಹುಲ್ ಗಾಂಧಿಯವರನ್ನು ಮೋಸಗಾರ ಎಂದು ಕರೆದು ಈ ಸಂಬಂಧ ಮುರಿದು ಬಿತ್ತು ಎಂದು ಚೌಧರಿ ಅವರು ತಮ್ಮ ವರದಿಯಲ್ಲಿ ತಿಳಿಸ್ತಾರೆ. ಈ ನೊವೆಲ್ ಯಾರು ಅಂದ್ರೆ ಆಫ್ಘನಿಸ್ತಾನದ ಕೊನೆಯ ರಾಜ ಮೊಹಮ್ಮದ್ ಜುಹೇರ್ ಶಾ ಅವರ ಮೊಮ್ಮಗಳು. 2012ರ ಸುಮಾರಿಗೆ ರಾಹುಲ್ ಗಾಂಧಿ ಮತ್ತು ನೊವೆಲ್ ಅವರು ಕೆಲವು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಾಗ ಮೊದಲ ಬಾರಿಗೆ ಇವರ ನಡುವೆ ಸ್ನೇಹವಿರಬಹುದು ಎಂಬ ವದಂತಿಗಳು, ಸುದ್ದಿಗಳು ಹರಿದಾಡಿದ್ವು. ಆದರೆ ಈ ವರದಿಗಳಿಗೆ ಯಾವುದೇ ಅಧಿಕೃತ ಪುಷ್ಟಿ ದೊರೆತಿರಲಿಲ್ಲ. ಈ ವದಂತಿಗಳು ತೀವ್ರವಾಗ್ತಿದ್ದಾಗಲೇ ಅಂದ್ರೆ 2013ರಲ್ಲಿ ನೊವೆಲ್ ಅವರು ಈಜಿಪ್ಟ್ನ ರಾಜಕುಮಾರ ಮೊಹಮ್ಮದ್ ಅಲಿ ಅವರನ್ನ ಮದುವೆ ಆಗ್ತಾರೆ. ಈ ಮದುವೆಯು ಪ್ರಪಂಚದಾದ್ಯಂತ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗಿತ್ತು ಮತ್ತು ರಾಜಮನೆತನದ ಸಂಪ್ರದಾಯದಂತೆ ನಡೆದ ಅಧಿಕೃತ ಕಾರ್ಯಕ್ರಮವಾಗಿತ್ತು. ಒಬ್ಬ ಮಹಿಳೆಯು ಒಂದು ದೇಶದ ಪ್ರಮುಖ ರಾಜಕೀಯ ನಾಯಕನಿಂದ ವಂಚಿಸಲ್ಪಟ್ಟು ಅಥವಾ ಮೋಸ ಹೋಗಿ ನಂತರವೇ ತಕ್ಷಣವೇ ಮತ್ತೊಂದು ದೇಶದ ರಾಜಮನೆತನಕ್ಕೆ ಸೊಸೆಯಾಗಿ ಹೋಗುವುದು ವಾಸ್ತವವಾಗಿ ಅಸಾಧ್ಯವಾದ ಮಾತು. ಗರ್ಭಿಣಿಯಾಗಿದ್ದಾಗ ಮತ್ತು ಮೋಸ ಹೋದ ಎಂಬ ಕತೆಗಳು ಕೇವಲ ರಾಹುಲ್ ಗಾಂಧಿಯವರ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವಂತಹ ಸೃಷ್ಟಿಸಲಾದ ಕಲ್ಪಿತ ಕತೆ ಎಂದು ಕೆಲವರು ವಾದಿಸ್ತಾರೆ. ಇಂದಿಗೂ ನೊವೆಲ್ ಅವರು ತಮ್ಮ ಪತಿಯೊಂದಿಗೆ ಸುಖಿ ಸಂಸಾರವನ್ನ ನಡೆಸ್ತಾ ಇದ್ದಾರೆ ಮತ್ತು ಇವರು ರಾಹುಲ್ ಗಾಂಧಿ ವಿರುದ್ಧ ಯಾವುದೇ ಸಾರ್ವಜನಿಕ ವೇದಿಕೆಗಳಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ ದಾಖಲೆಗಳೇ ಇಲ್ಲ. ಈ ಕಥೆಯು, ಈ ವರದಿಯು, ಅಪಪ್ರಚಾರದ ಜಾಲವು ಹೇಗೆ ಹಳೆಯ ವದಂತಿಗಳಿಗೆ ಹೊಸದಾದ ಆಘಾತಕಾರಿ ತಿರುವುಗಳನ್ನು ನೀಡಿ ಜನರನ್ನ ನಂಬಿಸಲು ಪ್ರಯತ್ನಿಸುತ್ತದೆ ಎಂಬುದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಇನ್ನು ರಾಹುಲ್ ಗಾಂಧಿಯವರು ರೋನಿಕಾ ಅಥವಾ ಜುವಾನಿತಾ ವಿನ್ಸಿ ಎಂಬ ಮಹಿಳೆಯನ್ನು ಮದುವೆಯಾಗಿದ್ದಾರೆ ಮತ್ತು ಇವರಿಗೆ 19 ವರ್ಷದ ಮಗ ಹಾಗೂ 15 ವರ್ಷದ ಮಗಳಿದ್ದಾಳೆ ಎಂಬುದು ಅತ್ಯಂತ ವ್ಯಾಪಕವಾಗಿ ಹರಿದಾಡಿರುವ ಅಪಪ್ರಚಾರಗಳಲ್ಲಿ ಒಂದಾಗಿದೆ. ಈ ಕಥೆಯು ಮುಖ್ಯವಾಗಿ ರಾಹುಲ್ ವಿನ್ಸಿ ಎಂಬ ಹೆಸರಿನ ಸುತ್ತ ಹೆಣೆಯಲ್ಪಟ್ಟಿದೆ. ವಾಸ್ತವದಲ್ಲಿ ವಿನ್ಸಿ ಎಂಬ ಹೆಸರು ರಾಹುಲ್ ಗಾಂಧಿಯವರ ವಿದ್ಯಾಭ್ಯಾಸದ ಕಾಲದ ಒಂದು ಭದ್ರತಾ ರಹಸ್ಯವಾಗಿತ್ತು. 1991ರಲ್ಲಿ ರಾಜೀವ್ ಗಾಂಧಿಯವರ ಹತ್ಯೆಯಾದ ನಂತರ ರಾಹುಲ್ ಗಾಂಧಿಯವರ ಜೀವಕ್ಕೆ ತೀವ್ರವಾದ ಅಪಾಯವಿತ್ತು. ಇವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಲ್ಲಿ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದಾಗ ಭದ್ರತಾ ಕಾರಣಗಳಿಂದಾಗಿ ಇವರಿಗೆ ರಾಹುಲ್ ವಿನ್ಸಿ ಎಂಬ ಹೆಸರನ್ನ ಇಡಲಾಗಿತ್ತು. ಇದು ಆ ಕಾಲದ ಭದ್ರತಾ ಏಜೆನ್ಸಿಗಳ ಸಲಹೆಯ ಮೇರೆಗೆ ಕೈಗೊಂಡ ಕ್ರಮವಾಗಿತ್ತು. ಆದರೆ ಈಗ ಈ ಹೆಸರನ್ನ ಬಳಸಿ ರಾಹುಲ್ ಅವರು ವಿದೇಶದಲ್ಲಿ ರಹಸ್ಯ ಜೀವನವನ್ನ ನಡೆಸ್ತಾ ಇದ್ದಾರೆ ಎಂಬ ಕಥೆಯನ್ನ, ಸುಳ್ಳು ವದಂತಿಗಳನ್ನ ಹರಿಬಿಡಲಾಗ್ತಾ ಇದೆ. ರೋನಿಕಾ ಎಂಬ ಹೆಸರಿನ ಮಹಿಳೆಯ ಬಗ್ಗೆ ಯಾವುದೇ ಅಧಿಕೃತ ದಾಖಲೆಗಳಿಲ್ಲ.
ಕೆಲವು ವರದಿಗಳು ಇವರನ್ನು ಸ್ಪ್ಯಾನಿಷ್ ವಾಸ್ತುಶಿಲ್ಪಿ ಎಂದು ಕರೆದರೆ ಇನ್ನು ಕೆಲವು ಇವರನ್ನು ಕೊಲಂಬಿಯಾದ ಮಾಫಿಯಾದೊಂದಿಗೆ ನಂಟು ಹೊಂದಿರುವವರು ಎಂದು ಬಿಂಬಿಸುತ್ತವೆ. ಇಂತಹ ವ್ಯತಿರಿಕ್ತ ಹೇಳಿಕೆಗಳೇ ಈ ಕಥೆಯು ಎಷ್ಟು ಆಧಾರರಹಿತ ಎಂಬುದಕ್ಕೆ ಸಾಕ್ಷಿಯಾಗಿವೆ. ಇನ್ನು ಒಂದು ವೇಳೆ 19 ಮತ್ತು 15 ವರ್ಷದ ಮಕ್ಕಳು ರಾಹುಲ್ ಗಾಂಧಿಯವರಿಗೆ ಇರುವುದೇ ನಿಜವಾದರೆ ಇವರ ಅಸ್ತಿತ್ವವನ್ನು ಮರೆಮಾಚುವುದು ಇಂದಿನ ಡಿಜಿಟಲ್ ಯುಗದಲ್ಲಿ ಅಸಾಧ್ಯವಾದ ಕೆಲಸ. ಅದರಲ್ಲೂ ಭಾರತದಂತಹ ದೇಶದಲ್ಲಿ ಪ್ರತಿಯೊಬ್ಬ ಸಾರ್ವಜನಿಕ ವ್ಯಕ್ತಿಯ ಪ್ರತಿ ಹೆಜ್ಜೆಯನ್ನ ಮಾಧ್ಯಮಗಳು ಮತ್ತು ತನಿಖಾ ಸಂಸ್ಥೆಗಳು ಗಮನಿಸುತ್ತಲೇ ಇರುತ್ತವೆ. ರಾಹುಲ್ ಗಾಂಧಿಯವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿದ್ದು ಇವರ ಪ್ರತಿಯೊಂದು ವಿದೇಶಿ ಪ್ರವಾಸದ ದಾಖಲೆಗಳು ಸರ್ಕಾರದ ಬಳಿ ಇರುತ್ತವೆ. ಇಷ್ಟು ವರ್ಷಗಳ ಕಾಲ ಒಬ್ಬ ವ್ಯಕ್ತಿಯು ತನ್ನ ಹೆಂಡತಿ ಮತ್ತು ಮಕ್ಕಳನ್ನು ಸಂಪೂರ್ಣವಾಗಿ ರಹಸ್ಯವಾಗಿಡಲು ಸಾಧ್ಯವಿಲ್ಲ. ಇನ್ನು ರಾಹುಲ್ ಗಾಂಧಿಯವರ ವಿರುದ್ಧದ ಈ ಹೆಚ್ಚಿನ ಸುಳ್ಳು ಸುದ್ದಿಗಳ ಮೂಲವನ್ನ ಹುಡುಕಿದಾಗ ನಮಗೆ ಕಂಡುಬರುವ ಹೆಸರು ಸಲಾವುದ್ದೀನ್ ಶೋಹೆಬ್ ಚೌಧರಿ. ಇವನು ಬಾಂಗ್ಲಾದೇಶದ ಒಬ್ಬ ವಿವಾದಾತ್ಮಕ ಪತ್ರಕರ್ತ ಮತ್ತು ಸುಳ್ಳು ಸುದ್ದಿಗಳ ಪ್ರಸರಣಕ ಎಂದು ಗುರುತಿಸಲ್ಪಟ್ಟಿದ್ದಾನೆ. ಈ ಸಲಾವುದ್ದೀನ್ನ ಇತಿಹಾಸವನ್ನ ಗಮನಿಸಿದಾಗ ಇವನು ಅನೇಕ ಗಂಭೀರ ಅಪರಾಧಗಳಲ್ಲಿ ಭಾಗಿಯಾಗಿರುವುದು ಕಂಡುಬರುತ್ತೆ. 2014 ಮತ್ತು 2015ರಲ್ಲಿ ಇವನು ಬಾಂಗ್ಲಾದೇಶದಲ್ಲಿ ದೇಶದ್ರೋಹ ಮತ್ತು ವಂಚನೆ ಪ್ರಕರಣಗಳಲ್ಲಿ ಶಿಕ್ಷೆಗೊಳಗಾಗಿದ್ದ. ಇನ್ನು ಇವನು ರಾಹುಲ್ ಗಾಂಧಿಯವರ ಬಗ್ಗೆ ಮಾತ್ರವಲ್ಲದೆ ಸೋನಿಯಾ ಗಾಂಧಿಯವರು ವಿದೇಶಿ ಗೂಢಾಚಾರಿ ಸಂಸ್ಥೆಗಳೊಂದಿಗೆ ನಂಟು ಹೊಂದಿದ್ದಾರೆ ಎಂಬ ಆಧಾರರಹಿತ ವರದಿಗಳನ್ನು ತಮ್ಮ ಪತ್ರಿಕೆಯ ಮೂಲಕ ಪ್ರಕಟಿಸ್ತಾ ಇದ್ದ. ಇನ್ನು ಇತ್ತೀಚೆಗೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯವರ ವಿರುದ್ಧ ಸುಳ್ಳು ಸುದ್ದಿಯನ್ನು ಹರಿದಾಡಿದ ಹಿನ್ನೆಲೆಯಲ್ಲಿ ಇವನ ವಿರುದ್ಧ ಭಾರತದಲ್ಲಿ ಎಫ್ಐಆರ್ ಅನ್ನು ಕೂಡ ದಾಖಲಿಸಲಾಗಿದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ದೂರಿನ ಮೇರೆಗೆ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 196 ಮತ್ತು 353(2) ಅಡಿಯಲ್ಲಿ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ. ಇದು ಈ ರೀತಿಯ ಸುದ್ದಿಗಳು ಕೇವಲ ರಾಜಕೀಯ ಟೀಕೆಗಳಲ್ಲ, ಬದಲಾಗಿ ದ್ವೇಷ ಮತ್ತು ತಪ್ಪು ಮಾಹಿತಿಗಳನ್ನ ಹರಡುವ ಕ್ರಿಮಿನಲ್ ಕೃತ್ಯಗಳು ಎಂಬುದನ್ನು ಸಾಬೀತುಪಡಿಸುತ್ತೆ. ಇನ್ನು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಅಭ್ಯರ್ಥಿಯು ಚುನಾವಣೆಗೆ ಸ್ಪರ್ಧಿಸುವಾಗ ಸಲ್ಲಿಸುವ ಅಫಿಡವಿಟ್ ಅತ್ಯಂತ ಪವಿತ್ರವಾದ ದಾಖಲೆಯಾಗಿದೆ. ಇದರಲ್ಲಿ ಅಭ್ಯರ್ಥಿಯು ತನ್ನ ಆಸ್ತಿ, ಶಿಕ್ಷಣ ಮತ್ತು ಕುಟುಂಬದ ವಿವರಗಳನ್ನು ಪ್ರಾಮಾಣಿಕವಾಗಿ ನೀಡಬೇಕಾಗುತ್ತೆ. ರಾಹುಲ್ ಗಾಂಧಿಯವರು 2024ರ ಲೋಕಸಭಾ ಚುನಾವಣೆಯಲ್ಲಿ ವಯನಾಡು ಮತ್ತು ರಾಯ್ ಬರೇಲಿ 2 ಕ್ಷೇತ್ರಗಳಿಂದ ಸ್ಪರ್ಧಿಸುವಾಗ ಈ ಪ್ರಮಾಣ ಪತ್ರಗಳನ್ನು ಸಲ್ಲಿಸಿದ್ದಾರೆ. ಚುನಾವಣಾ ಆಯೋಗದ ಈ ದಾಖಲೆಗಳು ಕಾನೂನುಬದ್ಧವಾಗಿ ನ್ಯಾಯಾಲಯದಲ್ಲಿ ಪುರಾವೆಯಾಗಿ ನಿಲ್ಲಬಹುದು. ಒಂದು ವೇಳೆ ರಾಹುಲ್ ಗಾಂಧಿಯವರಿಗೆ ರಹಸ್ಯವಾಗಿ ಹೆಂಡತಿ ಮತ್ತು ಮಕ್ಕಳಿದ್ದರೆ ರಾಜಕೀಯ ವಿರೋಧಿಗಳು ಇದನ್ನು ಆಧರಿಸಿ ಅವರ ಚುನಾವಣಾ ಅರ್ಹತೆಯನ್ನೇ ಪ್ರಶ್ನಿಸ್ತಾ ಇದ್ರು. ಪ್ರಸ್ತುತ ಕೇಂದ್ರದಲ್ಲಿರುವ ಬಿಜೆಪಿ ಸರ್ಕಾರವು ರಾಹುಲ್ ಗಾಂಧಿಯವರ ಪ್ರತಿಯೊಂದು ನಡೆಯನ್ನ ಸೂಕ್ಷ್ಮವಾಗಿ ಗಮನಿಸುತ್ತಲೇ ಇದೆ. ಒಂದು ವೇಳೆ ಇಂತಹ ಸಣ್ಣ ಪುರಾವೆ ಸಿಕ್ಕಿದ್ದರೂ ಅವರು ಸುಮ್ಮನಿರ್ತಾ ಇರಲಿಲ್ಲ. ಚುನಾವಣಾ ಆಯೋಗವು ಇವರ ಪ್ರಮಾಣ ಪತ್ರವನ್ನು ಸ್ವೀಕರಿಸಿರುವುದು ಇವರು ಸಲ್ಲಿಸಿದ ಮಾಹಿತಿ ಸರಿಯಾಗಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಒಟ್ಟಾರೆಯಾಗಿ ರಾಹುಲ್ ಗಾಂಧಿಯವರ ವೈಯಕ್ತಿಕ ಜೀವನವು ಕೇವಲ ಅವರ ಖಾಸಗಿ ವಿಷಯವಾಗಿರದೆ ಅದು ರಾಜಕೀಯ ಮೇಲಾಟದ ಒಂದು ಅಸ್ತ್ರವಾಗಿ ಬಳಕೆಯಾಗ್ತಾ ಇದೆ. ಇಂತಹ ಸಂದರ್ಭಗಳಲ್ಲಿ ಸಾರ್ವಜನಿಕರು ಅಧಿಕೃತ ಮೂಲಗಳಿಂದ ಬರುವ ಮಾಹಿತಿಯನ್ನ ಮಾತ್ರ ನಂಬುವುದು ಮುಖ್ಯವಾಗುತ್ತೆ. ಇನ್ನು ಭಾರತದಲ್ಲಿ ಈ ರೀತಿ ರಾಜಕಾರಣಿಗಳ ಬಗ್ಗೆ, ಸಿನಿಮಾ ನಟನಟಿಯರ ಬಗ್ಗೆ ಈ ರೀತಿಯ ಸುಳ್ಳು ಸುದ್ದಿಗಳನ್ನ ಹರಡಿಸುವುದು ಹೊಸದೇನೂ ಅಲ್ಲ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್